ಹಲೋ, ಏನು? ಹೌದಾ? ಇಲ್ಲ ಮಾಧವ, ಬಿಡಲ್ಲ. ನೀವೆಲ್ಲರೂ ಸಂತೋಷವಾಗಿರೋಕೆ ನಾನು ಬಿಡ್ತೀನಿ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಈ ಸುದ್ದಿ ನಿಜ ಆಗೋಕೆ ಹೇಗೆ ಸಾಧ್ಯ? ನಿನ್ನ ವಂಶನೇ ನಿರ್ವಂಶ ಮಾಡಬೇಕು ಅನ್ಕೊಂಡಿರೋಳು ನಾನು. ಅಂಥದ್ರಲ್ಲಿ ಅದು ತುಳಸಿ ಇಲ್ಲ. ಇನ್ನು ನಾನು ಸುಮ್ಮನಿರ್ಬಾರ್ದು. ಒಳ್ಳೇದಾಯ್ತು ಬಿಡು. ಅಂತೂ ನಿನ್ನ ತಮ್ಮಂಗೆ ಜವಾಬ್ದಾರಿ ಬಂತು, ದೊಡ್ಡವನಾಗ್ಬಿಟ್ಟ. ಕಂಪ್ನಿ ಬಗ್ಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ಅವನೇ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಅಂತಂದರೆ ಇನ್ನು ಅವನ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಹೌದು ಚಿಕ್ಕಪ್ಪ, ನನಗಂತೂ ಅವನದೇ ಚಿಂತೆ ಆಗಿತ್ತು. ನಿನಗಿರೋದು ಅವನದೊಬ್ಬಂದೇ ಚಿಂತೆ ಅಲ್ಲ ಅವಿ, ಪೂರ್ಣಿ ಚಿಂತೆನೂ ಇದೆ. ನನಗೆ ಅರ್ಥ ಆಗುತ್ತೆ. ಅಭಿ ವಿಷಯನ ನೀನು ನಮ್ಮ ಜೊತೆ ಎಲ್ಲ ಹೇಳ್ಕೊಂಡು ನಕ್ಕು ಸುಮ್ಮನಾಗ್ಬಿಡ್ತೀಯ. ಆದರೆ ಪೂರ್ಣಿ ವಿಷಯನ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತೀಯ. ಪೂರ್ಣಿ ನಿನ್ನ ಹೆಂಡ್ತಿ, ಅವಳನ್ನ ಖುಷಿಯಾಗಿ ಇಟ್ಕೊಬೇಕಾಗಿರೋದು ನಿನ್ನ ಕರ್ತವ್ಯ. ಅವಳಿಗೆ ಇಷ್ಟವಾಗಿರೋ ಕೆಲಸಗಳನ್ನೆಲ್ಲ ಮಾಡಿಕೊಡ್ಬೇಕು. ಅಣ್ಣ ಪೂರ್ಣಿ ಡ್ಯಾನ್ಸ್ ಕ್ಲಾಸ್ಗೆ ಅಂತ ಬಿಡದಿ ಹತ್ರ ಜಮೀನು ಕೊಟ್ಟಿದ್ರಲ್ಲ, ಅಲ್ಲಿ ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು. ಆ ಕೆಲಸಗಳು ಬೇಗ ಮುಗಿದ್ರೆ ಪೂರ್ಣಿನೂ ಖುಷಿಯಾಗಿ ಡ್ಯಾನ್ಸ್ ಕ್ಲಾಸಲ್ಲಿ ಇನ್ವಾಲ್ವ್ ಆಗ್ತಾಳೆ. ಭಾವನ ಇಮಿಡಿಯೇಟ್ ಆಗಿ ಮನೆಗೆ ಬರಕ್ಕೆ ಹೇಳಿ, ನಾನು ಅವ್ರ ಜೊತೆ ಮಾತಾಡಬೇಕು. ಏನಾ? ಅಣ್ಣನ ಜೊತೆ ಮಾತಾಡ್ಬೇಕಾ? ಏನು ವಿಷಯ ಅಂತ ಹೇಳು. ಅವನನ್ನ ಯಾಕೆ ಇದಕ್ಕಿದ್ದಾಗೆ ಬರೋಕ್ಕೆ ಹೇಳಬೇಕು? ನಾನು ಹೇಳ್ತಾ ಇದ್ದೀನಲ್ಲ, ತಕ್ಷಣ ಬರಕ್ಕೆ ಹೇಳಿ. ವಿಷಯ ತುಂಬ ಸೀರಿಯಸ್ ಆಗಿದೆ. ನಿಧಿ ಮದುವೆ ವಿಷಯ. ಅವಳು ಮದುವೆಗೆ ಏನೋ ತೊಂದರೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಈ ವಿಷಯನ ನನ್ನ ಭಾವನ ಜೊತೆ ಮಾತಾಡಬೇಕು. ವಿಷಯ ತುಂಬ ಸೀರಿಯಸ್ ಆಗಿದೆ. ಇವಳು ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಅಂಥದ್ದು ಏನಿರೋಕ್ಕೆ ಸಾಧ್ಯ? ಈಗ ಆಸ್ತಿ ಎಲ್ಲ ಅವ್ರಿಗೆ ಸೇರುತ್ತೆ. ಅದು ಹೇಗಾಗುತ್ತೆ? ಆಸ್ತಿ ಸೇರುತ್ತಲ್ವ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ನೆಮ್ಮದಿ ಅಂತೂ ಹಾಳಾಗೋಗುತ್ತೆ. ಹೋಗ್ಲಿ, ಅವರಾದ್ರೂ ನೆಮ್ಮದಿ ಆಗಿರಕ್ಕಾಗತ್ತಾ? ಯಾರಾದ್ರೂ ಒಪ್ತಾರಾ? ಅಕಸ್ಮಾತ್ ಒಪ್ಪಿದ್ರು ಈ ಮನೇಲಿ ಏನ್ ನಡೀತಿದೆ? ಆಸ್ತಿಲಿ ಇನ್ನೊಂದು ಭಾಗ ಆಗ್ಲೇಬೇಕಾಗತ್ತೆ. ಫೂಲ್ಸ್ ನೀವು. ಅತ್ತೆ, ಏನಾಯ್ತು ನಿಮಗೆ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನೀವು ನಮ್ಮನ್ನು ಬೈತಿದ್ದೀರಾ? ಹೌದು, ನಿಮ್ಮನ್ನೇ ಬೈತಿರೋದು. ನೀನು ನಿನ್ನ ಗಂಡ ಇಬ್ಬರು ವೇಸ್ಟ್ ಬಾಡಿಗಳು. ಅತ್ತೆ, ಏನು ಹೇಳೋಕೆ ಹೊರಟಿದ್ದೀರೋ ಅದನ್ನು ನೇರವಾಗಿ ಹೇಳಿ. ನೇರವಾಗೇ ಹೇಳ್ತೀನಿ, ಕೇಳು. ಮದುವೆ ಆಗಿ ಇಷ್ಟು ವರ್ಷ ಆದರೂ ಒಂದು ಮಗು ಮಾಡ್ಕೋಬೇಕು ಅಂತ ಗೊತ್ತಾಗ್ಲಿಲ್ವಾ ನಿಮಗೆ? ನೀವೇ ಒಂದು ಮಗು ಮಾಡ್ಕೊಂಡಿದ್ದಿದ್ರೆ ನಿಮ್ಮ ಗಂಟು ಏನು ಹೋಗ್ತಿತ್ತು? ಗಂಟು ಹೋಗ್ತಿರ್ಲಿಲ್ಲ, ಉಳಿತಿತ್ತು. ಏನು ಮಗು ಮಾಡ್ಕೊಳ್ಳೋದಾ? ನಾವಾ? ಸಾಧ್ಯನೇ ಇಲ್ಲ.
ಇನ್ನೊಂದು 2-3 ವರ್ಷ ಅಂತೂ ಮಗು ಬಗ್ಗೆ ನಾವು ಯೋಚನೆನೂ ಮಾಡಲ್ಲ. ನೀನು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರು, ಆದರೆ ನಿಮಗೆ ಸಾಧ್ಯ ಆಗದೆ ಇರೋದನ್ನ ಅವರು ಸಾಧಿಸಿ ತೋರಿಸಿದ್ರು. ಯಾರತ್ತೆ ಪೂರ್ಣಿ ಅವಿ ಬಗ್ಗೆ ಹೇಳ್ತಿದ್ದೀರಾ? ಪೂರ್ಣಿ ಪ್ರೆಗ್ನೆಂಟ್ ಆಗಿದ್ದಾಳ? ಇಲ್ಲ, ನಾನು ಅವಳ ಬಗ್ಗೆ ಹೇಳ್ತಾ ಇಲ್ಲ. ಅವ್ರ ಬಗ್ಗೆ ಅಲ್ವಾ? ಮತ್ತೆ ಯಾರತ್ತೆ? ತುಳಸಿ ಮಾಧವ. ಏನು ಹೇಳೋಕ್ಕೆ ಈ ರೀತಿ ಎಲ್ಲರನ್ನೂ ಕರೆಸಿದ್ದಾರೆ? ವಿಷಯ ಏನಿರ್ಬೋದು? ಅಣ್ಣನ ಬರೋಕ್ಕೆ ಹೇಳಿದೀಯಾ? ಎಲ್ಲರನ್ನೂ ಒಟ್ಟಿಗೆ ಸೇರಿಸಿದ್ಯಾ? ಮದುವೆಗೆ ಅದೇನೋ ಸಮಸ್ಯೆ ಅಂತ ಹೇಳ್ತಿದ್ದೆ, ಅದು ಏನು ಸಮಸ್ಯೆ ಅಂತ ಹೇಳಬಾರ್ದಾ? ನಿಧಿ ಮದುವೆಗೆ ಒಂದು ದೊಡ್ಡ ಸಮಸ್ಯೆ ಆಗೋ ಥರ ಕಾಣ್ತಿದೆ. ಏನು ಹೇಳ್ತಿದೀಯಾ? ಸಮಸ್ಯೆ ಅಂದರೆ ಅಂಥದ್ದೇನಾಗಿದೆ? ಏನಾದರೂ ಸಮಸ್ಯೆ ಆಗಿದೆಯೋ ಅಥವಾ ಆಗುತ್ತೆ ಅಂತ ಹೇಳ್ತಿದೆಯೋ? ಆಗುತ್ತೆ, ಖಂಡಿತ ನಿಧಿ ಮದುವೆಗೆ ದೊಡ್ಡ ಸಮಸ್ಯೆನೇ ಆಗುತ್ತೆ. ಅಂಥದ್ದೊಂದು ಅನಾಹುತ ನಡೆದಿದೆ. ನನ್ನ ಕಿವಿಗೆ ಬಿದ್ದಿದ್ದಕ್ಕಾಯ್ತು. ಇನ್ನು ಯಾರ್ಯಾರಿಗೆ ಈ ವಿಷಯ ಗೊತ್ತಿದೆಯೋ ಗೊತ್ತಿಲ್ಲ. ಅಕಸ್ಮಾತ್ ಗಂಡಿನ ಮನೆಯವ್ರಿಗೆ ಈ ವಿಷಯ ಗೊತ್ತಾದರೆ ಖಂಡಿತ ಅವ್ರ ನಿಧಿನ ಮನೆ ತುಂಬಿಸ್ಕೊಳ್ಳೋಕೆ ಒಪ್ಕೊಳ್ಳಲ್ಲ. ಯಾಕೆ ಹೀಗೆ ಹೇಳ್ತಿದ್ಯಾ ಮಾಮ್? ಅಂಥದ್ದು ಏನಾಗಿರೋಕ್ಕೆ ಸಾಧ್ಯ? ಅಲ್ಲ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಏನಿದ್ರು ಪ್ಲೀಸ್ ಹೇಳು ಮಾಮ್. ಇಲ್ಲ ನಿಧಿ, ನೀನು ತಪ್ಪು ಮಾಡಿದಿದ್ರೆ ನಿನ್ನ ಕರೆದು ಬುದ್ಧಿ ಹೇಳ್ತಿದ್ದೆ. ಆದರೆ ಎಲ್ರಿಗೂ ಬುದ್ಧಿ ಹೇಳಬೇಕಾಗಿರೋರೇ ತಪ್ಪು ಮಾಡಿರುವಾಗ ನಾನೇನು ಅಂತ ಹೇಳಿ? ಶಾರ್ವರಿ, ಏನು ಹೇಳ್ತಾ ಇದೀಯಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ನನಗೆ ಈ ವಿಷಯದ ಬಗ್ಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಬಾವಾ. ನಾನು ಇದ್ರ ಬಗ್ಗೆ ನಿಮ್ಮನ್ನು ಕೇಳಿದೆ, ತುಳಸಿ ಅವರನ್ನು ಕೇಳಿದೆ. ಆದರೆ ನೀವಿಬ್ಬರು ನನಗೇನು ಹೇಳಲೇ ಇಲ್ಲ. ಏನೂ ಇಲ್ಲ ಅಂತಲೇ ಹೇಳ್ತಾ ಬಂದರೆ. ಆದ್ರೀಗ ನೋಡಿ ಮಾಧವ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ತಾವು ಬೇಜಾರು ಮಾಡ್ಕೋಬೇಡಿ. ಮದುವೆಗೆ ನೀವು ಮತ್ತು ನಿಮ್ಮ ಶ್ರೀಮತಿಯವ್ರು ಬರೋದು ಓಕೆ, ಆದರೆ ತುಳಸಿಯವ್ರ ಮಕ್ಕಳು ಮದುವೆಗೆ ಬರೋದು ನಮಗೆ ಸರಿ ಹೋಗಲ್ಲ. ಈ ವಿಷಯಕ್ಕೇನಾದರೂ ಶಾರ್ವರಿ ಈ ಥರ ಹೇಳ್ತಿರ್ಬೋದಾ? ಅಥವಾ ಬೇರೆ ಏನಾದರೂ ಇರ್ಬೋದಾ? ಒಂದು ವೇಳೆ ಏನಾದರೂ ಶಾರ್ವರಿಗೆ ತುಳಸಿಯವ್ರ ವಿಚಾರ ತುಳಸಿ ಅವರು ಪ್ರೆಗ್ನೆಂಟ್ ಅನ್ನೋದು ನನಗೆ ಗೊತ್ತಾಗಿದೆ.
ಹೇಳಿ ಬಾಬಾ. ಬೇಡ. ತುಳಸಿ ಅವರೇ, ನೀವು ಹೇಳಿ, ಈ ವಿಷಯ ನಿಜ ತಾನೇ? ಹೌದು, ನಿಜ. ಹಾಗಿದ್ರೆ ಇಷ್ಟು ದಿನ ಈ ವಿಷಯನ ನಮ್ಗೆ ಯಾರಿಗೂ ಯಾಕೆ ಹೇಳಲಿಲ್ಲ? ಇಲ್ಲ ಶಾರ್ವರಿ, ನಿನ್ನ ಮಾತು ನಿಜ. ಹೌದು, ತುಳಸಿಯವರು ಪ್ರೆಗ್ನೆಂಟ್ ಆಗಿದ್ದಾರೆ. ಆದರೆ ಈ ಏಜಲ್ಲಿ, ಈ ಟೈಮಲ್ಲಿ ಪ್ರೆಗ್ನೆಂಟ್ ಆದರೆ ಮಗುಗೆ ಅಥವಾ ತಾಯಿಗೆ ತೊಂದರೆ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಡಾಕ್ಟರು ಅಬಾರ್ಟ್ ಮಾಡಿಸ್ಬಿಡಿ ಅಂತ ಅಡ್ವೈಸ್ ಕೂಡ ಮಾಡಿದ್ದಾರೆ. ಇಂಥ ದಿನದೊಳಗಡೆ ಅಬಾರ್ಟ್ ಮಾಡಿಸಿ ಅಂತ ಟೈಮ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ವಿಷಯನ ಯಾರಿಗೂ ಹೇಳಿಲ್ಲ. ಹೇಳೋಂಥ ಸಂದರ್ಭ ಬಂದಿದ್ದರೆ ಖಂಡಿತ ಹೇಳ್ತಾ ಇದ್ವಿ. ವಿಷಯ ಕೇಳಿ ನಮಗೆ ಮುಜುಗರ ಆಗ್ತಾ ಇದೆ. ಅಂಥದ್ರಲ್ಲಿ ಅಕಸ್ಮಾತ್ ಗಂಡಿನ ಮನೆಯವ್ರಿಗೆ ಈ ವಿಷಯ ಏನಾದರೂ ಗೊತ್ತಾದರೆ ನಮಗೆಷ್ಟು ಅವಮಾನ ಆಗುತ್ತೆ. ಅವ್ರು ಇದನ್ನೇ ಮುಂದೆ ಇಟ್ಕೊಂಡು ನಮ್ಮ ನಿಧಿನ ಮದುವೆ ಮಾಡ್ಕೊಳ್ಳಲ್ಲ ಅಂತಾನೂ ಹೇಳ್ಬೋದು. ಅವಮಾನನ? ಇದರಲ್ಲಿ ಅವಮಾನ ಆಗುವಂಥದ್ದೇನಿದೆ? ಮಹೇಶ, ಸುಮ್ಮನೆ ಇರು. ಶಾರ್ವರಿ ಆತಂಕ ಏನು ಅಂತ ನನಗೆ ಅರ್ಥ ಆಗುತ್ತೆ. ಶಾರ್ವರಿ, ನೀನು ಇದ್ರ ಬಗ್ಗೆ ಚಿಂತೆ ಮಾಡಬೇಡ. ಡಾಕ್ಟ್ರ್ ಹೇಳಿರೋ ಥರ ನಾವು ನಿರ್ಧಾರ ತಗೊಂಡಿದ್ದೀವಿ. ಯೋಚನೆ ಮಾಡಬೇಡ, ಆದಷ್ಟು ಬೇಗ ಇದೆಲ್ಲ ಮುಗಿದೋಗುತ್ತೆ. ಇಲ್ಲ ಮಾಧವ್ ಅವರೇ, ನೀವು ನಿರ್ಧಾರ ಮಾಡಿರೋ ಹಾಗೆ ಏನೂ ಆಗಲ್ಲ. ನಾನು ಈ ಮಗು ಉಳಿಸ್ಕೊತೀನಿ. ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ತುಳಸಿಯವರೇ? ಇದು ತಮಾಷೆ ವಿಷಯ ಅಲ್ಲ, ಇದು ಜೀವದ ವಿಷಯ. ನಾನು ಅದನ್ನೇ ಹೇಳ್ತಾ ಇರೋದು, ಇದು ಜೀವದ ವಿಷಯ ಅಂತ. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿರೋದು. ನನಗೆ ಈ ಮಗು ಜೀವ ತುಂಬ ಮುಖ್ಯ ಮಾಧವರೇ. ಆದರೆ ನನಗೆ ನಿಮ್ಮ ಜೀವ ಮುಖ್ಯ. ಈ ಇಡೀ ಮನೆ ಖುಷಿ ಸಂತೋಷ ಎಲ್ಲ
ಹೊಟ್ಟೆಲಿರೋ ಮಗು ಮೇಲೆ ಆಧಾರ ಆಗಿದೆ ಮಾಧವ್ ಅವರೇ. ಪೂರ್ಣಿಗೆ ಮಕ್ಕಳಾಗಲ್ಲ ಅಂತ ಗೊತ್ತು. ಪೂರ್ಣಿಗೊಂದು ಮಗು ಆಗಿದ್ದಿದ್ರೆ ಈ ಇಡೀ ಮನೆ ಸಂತೋಷವಾಗಿರ್ತಾ ಇತ್ತಲ್ವಾ? ದೇವರು ನಮ್ಮ ಮೂಲಕ ಪೂರ್ಣಿ ಮಡ್ಲಲ್ಲಿ ಒಂದು ಮಗು ನೋಡೋ ಭಾಗ್ಯ ಕೊಡ್ತಾ ಇದ್ದಾನೆ ಅಷ್ಟೇ. ಅಂದರೆ ಇರೋದು ನಾನೇ ಆದರೂ ತಾಯಿ ಪ್ರೀತಿ ಕೊಡೋದು ಪೂರ್ಣಿ. ಅವಳ ತಾಯಿ ಆಗಕ್ಕಾಗಲಿಲ್ಲ ಅಂದರೂ ಅವಳ ಹೃದಯದಲ್ಲಿ ತಾಯಿ ಪ್ರೀತಿ ತುಂಬಿ ತುಳುಕ್ತಾ ಇದೆ. ಆ ಪ್ರೀತಿಯೆಲ್ಲ ಈ ಮಗುಗೆ ಸಿಗಬೇಕು. ತುಳಸಿಯವರೇ, ಹಾಗಂತ ನಿಮ್ಮ ಜೀವನ? ನನ್ನ ಜೀವಕ್ಕೆ ಏನೂ ಆಗಲ್ಲ ಮಾಧವ್ ಅವರೇ. ನಾನು ಡಾಕ್ಟ್ರ್ ಹತ್ರ ಮಾತಾಡಿದ್ದೀನಿ. ಇಂಥ ಘಟನೆಗಳು ಎಷ್ಟೋ ಆಗಿದೆಯಂತೆ. ನನಗಾಗಲಿ ಮಗುಗಾಗಲಿ ಏನೂ ಆಗದೆ ಇರೋ ಥರ ನಾನು ಕಾಳಜಿ ವಹಿಸ್ತೀನಿ. ನಾನು ಆರೋಗ್ಯವಾಗಿರ್ತೀನಿ. ಆಗೋದೆಲ್ಲ ಒಳ್ಳೇದಕ್ಕೆ, ಯೋಚನೆ ಮಾಡಬೇಡಿ. ಅದು ಅಲ್ಲದೆ ನಾನು ಈ ಎಲ್ಲ ವಿಷಯನೂ ಪೂರ್ಣಿಗೂ ಹೇಳಿದ್ದೀನಿ. ಏನು ವಿಷಯನ ಪೂರ್ಣಿಗೆ ಹೇಳಿದ್ದೀರಾ? ಯಾವಾಗ ಹೇಳಿದ್ರಿ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದೆ ಅಷ್ಟೇ. ಇದನ್ನೆಲ್ಲ ಹೇಳಿ ಪೂರ್ಣಿಗೂ ಒಪ್ಸಿದ್ದೀನಿ. ತುಳಸಿಯವರೇ, ಏನು ಮಾಡ್ತಿದ್ದೀರಾ ನೀವು? ಇಲ್ಲ, ನನಗಿದು ಯಾವುದು ಸರಿ ಅನ್ನಿಸ್ತಿಲ್ಲ. ಎಲ್ಲ ಸರಿಗಿದೆ ಮಾಧವ್ ಅವರೇ. ನೀವು ಬರೀ ನನ್ನನ್ನು ಗಮನದಲ್ಲಿಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ. ಒಂದು ಸಲ ನೀವು ನನ್ನನ್ನು ತಲೆಯಿಂದ ಆಚೆ ಹಾಕಿ ಪೂರ್ಣಿ ಬಗ್ಗೆ ಯೋಚನೆ ಮಾಡಿ, ಅವಿ ಬಗ್ಗೆ ಯೋಚನೆ ಮಾಡಿ, ಆಗ ನಿಮ್ಗಿದೆಲ್ಲ ಸರಿ ಅನಿಸುತ್ತೆ. ತುಳಸಿಯವರೇ, ನೀವು ಅಷ್ಟೇ. ಒಂದೇ ಒಂದು ಸಾರಿ ನಿಮ್ಮ ಜೀವನದಲ್ಲಿ ಏನೇನು ಆಗಿದೆ, ಏನೇನು ಆಗ್ತಿದೆ ಅಂತ ನೆನಪು ಮಾಡ್ಕೊಳ್ಳಿ. ನಿಮ್ಮ ಜೀವನದ ಪ್ರತಿ ಹಂತದಲ್ಲೂ ಒಬ್ಬರಲ್ಲ ಒಬ್ಬರಿಗೆ ನಿಮ್ಮ ಜೀವನನೇ ತ್ಯಾಗ ಮಾಡ್ತಾ ಬಂದಿದ್ದೀರಾ. ನಿಮಗೋಸ್ಕರ ಬದುಕಬೇಕು ಅಂತ ನಿಮ್ಗೆ ಅನಿಸಲ್ವಾ? ನೀವು ನನ್ನನ್ನು ಮದುವೆಯಾಗಕ್ಕೆ ಒಪ್ಪಿದ್ದು ಕೂಡ ಈ ಮನೆಗೋಸ್ಕರ ಅಂತ ನನಗೆ ಗೊತ್ತು. ಅವಿ ನನ್ನನ್ನು ಅಪ್ಪ ಅಂತ ಕರೆಯೋಗಾಗಿದ್ದು ನಿಮ್ಮಿಂದ. ಅಭಿನೂ ನನಗೆ ಹತ್ತಿರ ಆಗ್ತಾ ಇದ್ದಾನೆ. ಮಹೇಶ ಹುಷಾರಾಗಿದ್ದು ನೀವು ಬಂದಮೇಲೆ ಅಲ್ವಾ? ಈಗ ಅವಿ ನಿಮ್ಮನ್ನು ಅಮ್ಮ ಅಂತ ಕರಿತಾ ಇದ್ದಾನೆ. ಅಭಿ ನಿಮಗೂ ಹತ್ತಿರ ಆಗ್ತಾ ಇದ್ದಾನೆ. ಇಷ್ಟೆಲ್ಲ ಬದಲಾವಣೆಗಳಾಗಿ ಈ ಮನೆಯವರೆಲ್ಲ ನಿಮ್ಮನ್ನು ಅಷ್ಟು ಹಚ್ಕೊಂಡಿರುವಾಗ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಲ್ವಾ? ಪೂರ್ಣಿಗೋಸ್ಕರ ಮಗು ಉಳಿಸ್ಕೊಳ್ಬೇಕು ಅನ್ನೋದರಲ್ಲಿ ನಿಮ್ಮ ಜೀವನ ನೀವೇ ತಾತ್ಸಾರ ಮಾಡೋದು ಸರಿಯಲ್ಲ ಅಲ್ವಾ? ಇಲ್ಲ ಮಾಧವ್ ಅವರೇ, ಎಲ್ಲ ಸರಿ ಹೋಗುತ್ತೆ. ನನಗಾಗಲಿ ಹುಟ್ಟೋ ಮಗುಗಾಗಲಿ ಯಾವ ತೊಂದರೆನೂ ಆಗಲ್ಲ. ದೇವರ ದಯೆ ಅಂತ ನೀವೇ ಹೇಳಿದ್ರಿ. ಇದು ಕೂಡ ದೇವ್ರು ನಮಗೆ ಕೊಡ್ತಿರೋ ಪ್ರಸಾದ ಅಂತ ನಾನು ತಿಳ್ಕೊತಾ ಇದ್ದೀನಿ. ತಪಸ್ಸಿನ ಹಾಗೆ ನನ್ನ ಆರೋಗ್ಯನ, ಈ ಮಗು ಆರೋಗ್ಯನ ನಾನು ಕಾಪಾಡ್ಕೋತೀನಿ. ಆದರೂ ನಿನ್ನೆವರೆಗೂ ಒಂದು ಗೊಂದಲದಲ್ಲಿದ್ದೆ. ನನ್ನ ನಿಲುವು ಸರಿನೋ, ನಿಮ್ಮ ಯೋಚನೆ ಸರಿನೋ, ಡಾಕ್ಟ್ರ್ ಅಭಿಪ್ರಾಯ ಸರಿನೋ ಅಂತ ತುಂಬ ಯೋಚನೆ ಮಾಡಿದೆ. ಆದರೆ ಪೂರ್ಣಿ ಮಕ್ಕಳಿಲ್ಲ ಅಂತ ಒದ್ದಾಡ್ತಿದ್ದಾಳಲ್ಲ, ಆ ಒದ್ದಾಟದ ಮುಂದೆ ಸರಿ ಯಾವುದು ತಪ್ಪು ಯಾವುದು ನನ್ನ ಗಮನಕ್ಕೆ ಬರ್ತಿಲ್ಲ ಮಾಧವ್ ಅವರೇ. ಒಂದು ಹೆಣ್ಣಿಗೆ ಮಗುವಿನ ಬಾಯಿಂದ ಅಮ್ಮ ಅಂತ ಕರೆಸ್ಕೊಂಡಾಗಲೇ ಅವಳ ಜೀವನ ಸಾರ್ಥಕ ಅನ್ಸೋದು. ಆ ಮಗು ನನ್ನ ಮೂಲಕ ಪೂರ್ಣಿನ ತಲುಪ್ತಾ ಇದೆ ಅಷ್ಟೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮಿಂದ 4 ಜನಕ್ಕೆ ಒಳ್ಳೇದಾಗಬೇಕು. ನನ್ನಿಂದ 4 ಜನಕ್ಕೆ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ಪೂರ್ಣಿಗೋಸ್ಕರ, ಅವಳಿಗೆ ಒಳ್ಳೇದಾಗತ್ತೆ ಅನ್ನೋದಕ್ಕೋಸ್ಕರ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಈ ಮಗುನ ನಾನು ಉಳಿಸ್ಕೊಂಡೇ ಉಳಿಸ್ಕೋತೀನಿ.